ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಇದೇನು ರೋಡ್ ಶೌಚಾಲಯನ ಒಂದು ಗೊತ್ತಾಗಲ್ಲಪ್ಪ. ಸಿಕ್ಕಿ ಜಾಗದೆಲ್ಲ ಕೂತ್ಕೊಂಡು ಮಾಡ್ತಾ ಇರ್ತಾರೆ ಇವರು. ಏನ್ರಿ ಡಿಕ್ಕಿ ಹೊಡೆದು ಸಾಯಿಸ್ಬಿಡ್ತೀರಲ್ಲ. ನಾನು ನಿನ್ನ ಸಾಯಿಸ್ತೀನ? ಹೌದು ರೀ. ನೀವು ಎದ್ರೆ ಚಂದ್ರ ಬಿದ್ದೀರಂದ್ರ. ನಾನದ್ರ ಹೀರೋ ರೀ, ನಟ ಭಯಂಕರ ಪರಮೇಶ್ವರ MBA. MBA ಅಂದ್ರೆ ಮ್ಯಾರಿಡ್ ಬಟ್ ಅವೈಲಬಲ್. ಸರ್ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನಿಮ್ದೊಂದು ಫೋಟೋ ತೆಕ್ಕೊಳ್ಳ? ಏನ್ ಬೇಕಾದ್ರೂ ತೆಕ್ಕೊಳ್ರಿ. ತೆಕ್ಕೊಳ್ಳಿ. ಏನ್ರಿ ಪರಮೇಶ್ವರ ಫೋಟೋ ಹೊಡ್ಸ್ಕೊತಾ ಇದೀರಾ? ಹೌದಪ್ಪ, ಅಭಿಮಾನಿಗಳು ಕೇಳಿದ್ರು ಅದಕ್ಕೆ. ಹೊಡ್ಸ್ಕೊಳ್ಳಿ. ನಾಳೆ ನೀವು ಹೋಗಿ ಹಾಕೊಂಡ್ರೆ ನಿಮ್ ಫೋಟೋಗೆ ಹಾರಾಕ್ ಹಾಕ್ಬೇಕಾಗ್ತದೆ. ಸರ್ ಪ್ಲೀಸ್ ನಮ್ಮಿಬ್ರು ಫೋಟೋ ಹೊಡ್ಕೊಡ್ತೀರಾ? ಹೋಗಿ ನಿಂತ್ಕೊಳ್ಳಿ. ಸ್ವಲ್ಪ ಹತ್ರ ಬನ್ನಿ ಮೇಡಮ್. ಇದೆಲ್ಲ ಚೆನ್ನಾಗಿ ಮಾಡ್ತೀರಾ. ಡ್ಯಾಡಿ ಏನ್ ಮಗಳ ಇಷ್ಟು ಖುಷಿಯಾಗಿದೆಯಾ? ಡ್ಯಾಡಿ ನಿಂಗೊಂದು ಸಿಹಿ ಸುದ್ದಿ ಹೇಳ. ನಿನ್ಗೊಂದು ಬೆಲ್ಲದ ವಿಷಯ ಹೇಳ. ನಂದು ಸಕ್ಕರೆ. ಸಕ್ಕರೆಗೆ ಮೊದಲು ಬೆಲ್ಲ. ನಿನಗೆ ನಿಮ್ಮಮ್ಮ ಒಂದು ಗಂಡು ನೋಡಿದಳಮ್ಮ. ಹೌದಾ ಮಮ್ಮಿ? ನಿನ್ ಗಂಡ ಇಷ್ಟ ಆದ್ನಾ? ತುಂಬಾ ಒಳ್ಳೆ ಹುಡುಗ, ಬೆಳ್ಳಗಿದಾನೆ, ಕೈ ತುಂಬಾ ಸಂಬಳ ತರ್ತಾನೆ, ನನಗೆ ತುಂಬಾ ಇಷ್ಟ ಆದ. ಹಂಗ ನೀನೇ ಮದ್ವೆ ಮಾಡ್ಕೊ. ಡ್ಯಾಡಿ ನಾನೊಂದು ಹುಡುಗನ್ ನೋಡಿದೀನಿ, ಅವನ್ನೇ ಇಷ್ಟಪಟ್ಟಿದ್ದೀನಿ, ಅವನ್ನೇ ಮದ್ವೆ ಆಗ್ತೀನಿ. ಹೌದಾ? ಯಾರಮ್ಮ ಅದು? ಇವನೇ. ಅಣ್ಣ ಇವ್ನು ಯಾವಾಗ್ಲೂ ಟಿವಿಲಿ ಬರ್ತಾ ಇರ್ತಾನ. ಹೌದು, ಇವನೇ ನನ್ ಕನ್ಸಿನ ರಾಜ, ನಟ ಭಯಂಕರ ಪರಮೇಶ್ವರ. ಮತ್ತೆ ನಾನ್ ನೋಡಿ ಹುಡುಗನ್ನ ಏನ್ ಮಾಡ್ಲಿ? ಅಳಿನ್ ಮಾಡಿ ಮನೆ ಕೆಲ್ಸ ತಂದು ಹಾಕೋ. ನಾನು ಇವ್ರನ್ನೇ ಇಷ್ಟಪಟ್ಟಿದ್ದೀನಿ, ಇವ್ರನ್ನೇ ಮದ್ವೆ ಆಗೇ ಆಗ್ತೀನಿ. ಯಾರಿದ್ದೀರಾ ಮನೆಯಲ್ಲಿ? ಎಲ್ರು ಇದೀವಿ. ಯಾಕೆ ಕಣ್ ಕಾಣಿಸಲ್ವಾ? ಪರಮೇಶ್ವರ್ ಅಂದ್ರೆ ಯಾವನೋ? ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನಾನೇ ನಟ ಭಯಂಕರ ಪರಮೇಶ್ವರ. ಓಹೋ, ರೇಖಾಗೆ ಬೆಕ್ಕಿ ಕೊಟ್ಟವನು ನಾನೇ. ಅವ್ರ ಜೊತೆ ಫೋಟೋ ಹೊಡ್ಸ್ಕೊಂಡವನು ನಾನೇ. ಅವಳಿಗೆ ಮದ್ವೆ ಆಗ್ತೀನಿ ತಲೆ ಕೆಡಿಸ್ತಾನು ನಾನೇ. ರೀ ನಿಮ್ ಹೆಂಡತಿ ನಾನು ಇಲ್ಲೇ ನಿಂತಿರ್ಬೇಕಾದ್ರೆ ಯಾವ್ದೋ ಹುಡುಗಿಗೆ ಡಿಕ್ಕಿ ಹೊಡೆದು ಅವಳ ಮದ್ವೆ ಆಗ್ತೀನಿ ಅಂತ ಹೇಳಿದಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ತಿಳಿತು ಬಿಡು. ನಿನಗೆ ಕೈ ಮುರಿಲ್ಲ ಕಾಲ್ ಮುರಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಧರ್ಮಣ್ಣ. ನಾನು ಧರ್ಮಣ್ಣನಾರಾಗಲಿ ಸತ್ತ ಹೆಣನಾರಾಗಲಿ ನನಗೇನ? ಕೆಚ್ಚ ಸುಮ್ಮನಿರೋ. ಅದೇನೇನು ಒದರ್ಕೋತಾನ ಒದರ್ಕೊಳ್ಳಿ. ನನ್ನ ಸುದ್ದಿಗೆ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಇಲ್ಲೇ ಇದ್ರೆ ಅವ್ರು ನನ್ನ ಹೆಣ ಹಾಕ್ಬಿಡ್ತಾರ. ಅದಕ್ಕೆ ತಪ್ಸ್ಕೊಂಡು ಹೋಗ್ತಾ ಇದ್ದೀನಿ. ಏನಣ್ಣ ಓಡೋಗ್ಬಿಟ್ಟ? ಕೆಚ್ಚ ಇವ್ನು ಬರೀ ಕಟ್ಟಾರ ಹಾಕಿದಾನ. ನೀನೊಂದ್ ಕೆಲಸ ಮಾಡೋ, ಇಲ್ಲೇ ಇರು. ಅವ್ನ್ ಮನೆಗ್ ಬಂದ ತಕ್ಷಣ ಅವ್ನ್ ಕೈ ಕಾಲು ಎರಡು ಎತ್ಕೊಂಬಾರ. ಯಾರು ನೀವು? ನಾನಮ್ಮ ಶಬಾನ. ಶಬಾನನ? ನಮ್ಗೆ ಯಾರು ಗೊತ್ತಿಲ್ಲ. ಆದ್ರೆ ಈ ಶಬಾನ ನಿನಗ್ ಗೊತ್ತು. ಅರೆ ಪರಮೇಶ್ವರ್ ನೀವಾ? ಅರ್ಜೆಂಟಾಗಿ ನಿನ್ನ ಹತ್ರ ಮಾತಾಡ್ಬೇಕಿತ್ತಮ್ಮ. ನಿಮ್ಮ ಅಪ್ಪ ಅಮ್ಮ ನನ್ನ ಹಿಂದೆ ಬಿಟ್ಬಿಟ್ಟಿದ್ದಾರೆ. ನಮ್ಮನೆಗೆ ಬೆಂಕಿ ಹಚ್ತಾ ಇದ್ದಾರೆ. ಆ ಕೆಂಚ ಅಂತೂ ನಾನು ಕೊಲ್ಲಕ್ ಕಾಯ್ತಾ ಇದ್ದಾನೆ. ಹೌದಾ? ಅಯ್ಯೋ ನಿನ್ ಫೋನ್ ನಮ್ಮ ನನ್ನ ಹತ್ರ ಇರಲಿಲ್ಲಮ್ಮ. ನಿಮ್ಮ ಮನೆಯವರು ನಮ್ಮ ಮನೆಗೆ ಬಂದು ಎಲ್ಲರನ್ನು ಹೆದರ್ಸ್ತಾ ಇದ್ದಾರೆ. ನಿಮ್ಮ ಅಪ್ಪಂಗೆ ಯಾಕಮ್ಮ ಹೇಳ್ದೆ ನಾನು ಮದ್ವೆ ಆಗ್ತೀನಿ ಅಂತ? ನಾ ಒಂದು ಹುಡುಗನ ಇಷ್ಟಪಟ್ಟಿದ್ದೀನಿ. ಅವನ ಹೆಸರು ಸೋಮ ಅಂತ. ನಮ್ಮ ಅಪ್ಪ ಅಮ್ಮ ಇನ್ಯಾವುದೋ ಹುಡುಗನ ಹುಡುಕಿದಾರ. ಆ ಹುಡುಗ ಯಾರು ಅಂತಾನೂ ನಂಗೆ ಗೊತ್ತಿಲ್ಲ. ನಿಮ್ಮ ಜಗಳದಲ್ಲಿ ನನ್ನ ತಂದು ಸಿಕ್ಕಾಕ್ಸ್ಬಿಟ್ಟಿಲ್ಲ. ಆಂಟಿಜಿ ನಮಸ್ತೆ. ರೀ ಪರಮೇಶ್ವರ, ಬಚಾವ್ ಮುझे ಬಚಾವ್. ಅರೆ ಕೈ ಮಾಡ್ರೆ ನಾನ್ ಸುಮ್ನೆ ಇರಲ್ಲ. ರೀ ಏನ್ ನಡೀತಾ ಇದೆ ಇಲ್ಲಿ? ಡ್ಯಾಡಿ ಪರ್ಮಿಷನ್ ಅವ್ರನ್ನ ಯಾಕೆ ಹೊಡಿತಿದ್ದೀರಾ? ಅಲ್ಲಮ್ಮ, ಇವನ್ನ ನಿನ್ ರೂಮಿಗೆ ಕರ್ಸ್ಕೊಂಡು ಮಾತಾಡೋ ಅವಶ್ಯಕತೆ ಏನಿತ್ತು? ಡ್ಯಾಡಿ ಎಲ್ರ ಎದುರಿಗೂ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನೊಂದು ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವನ ಹೆಸರು ಸೋಮ ಅಂತ. ನಾನ್ ಮದ್ವೆ ಆಗೋದು ಅವನನ್ನೇ. ಮತ್ತೆ ಈ ಪರಮೇಶ್ವರನ್ ತೋರಿಸ್ತಾ ಇದ್ದೆಲೆ, ಮದುವೆ ಮಾಡ್ಕೊಂಡ್ರೆ ಇವ್ರನ್ನೇ ಮದುವೆ ಮಾಡ್ಕೋತೀನಂತೆ. ನಿನ್ ದಾರಿ ತಪ್ಸೋಕೋಸ್ಕರ ಹಾಗೆ ಮಾಡ್ದೆ. ಸೋಮ ಯಾರಮ್ಮ? ಸೋಮು ಒಳ್ಳೆ ಟೈಮ್ಗೆ ಬಂದೆ ಕಣೋ. ಶೇಖರ್ನ ಕೊಟ್ಟು ನನ್ ಮಗಳ್ ಮದುವೆ ಮಾಡೋಣ ಅಂದ್ರೆ ಇವ್ನು ಯಾವನು ಸೋಮು ನನ್ ಮಗಳ್ ಗಂಟ್ ಬಿದ್ದಿದ್ದಾನೆ. ಅಯ್ಯೋ ಶೇಖರ ನೀನಾ? ಮಮ್ಮಿ ಇವ್ ಸೋಮು, ಶೇಖರ ಅಲ್ಲ. ನನ್ನ ಹೆಸರು ಸೋಮಶೇಖರ್ ಅಂತ. ನೀನು ಸೋಮ ಅಂತ ತಿಳ್ಕೊಂಡಿದ್ಯಾ, ಅವ್ರು ನನ್ನ ಶೇಖರ್ ಅಂತ ತಿಳ್ಕೊಂಡಿದ್ದಾರೆ. ಎರಡೂ ನಾನೇ. ಅಪ್ಪ ಕೊನೆಗೆಲ್ಲ ಇತ್ಯರ್ಥ ಆಯ್ತಲ್ಲ, ಮದ್ವೆ ಮಾಡಿ ಕೈ ತೊಳ್ಕೊಂಡ್ಬಿಡ್ರಪ್ಪ. ಕೆಂಚ ಇವ್ರನ್ನ ಮದ್ವೆ ಕರ್ಕೊಂಡ್ಬಂದು ರೇಷ್ಮೆ ಸೀರೆ ರೇಷ್ಮೆ ಪಂಚ ಕೊಟ್ಟು ಗೌರವಿಸ್ಬೇಕು. ತುಂಬಾ ತಕರಾರ್ ಮನುಷ್ಯ. ಒಂದ್ ವೇಳೆ ಇವ್ರು ಬರಲ್ಲ ಅಂದ್ಬಿಟ್ರೆ ಕೈ ಕಾಲು ಎತ್ಬಿಡು.